ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ಬ್ಲಾಗ್. ನಾನು ಕಲಾ. ಇದು ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ನೀವೆಲ್ಲ ಯುಗಾದಿ ಹಬ್ಬನ ಆಚರಿಸಿ ಇವತ್ತು ಹೊಸ್ತೊಡಕು ನಾನ್ ವೆಜ್ ಚೆನ್ನಾಗೆ ಆಚರಿಸ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ನಮ್ಮ ಮನೇಲಿ ಯುಗಾದಿ ಹಬ್ಬನ ಯಾವ ರೀತಿಯಾಗಿ ಆಚರಿಸಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ರಂಗೋಲಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಇನ್ನು ಈಗಂತೂ ಗ್ಯಾಸಿಗೆ ಪ್ರಾಬ್ಲಮ್ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಅಲ್ವಾ. ಸೊ ಹಾಗಾಗಿ ನಾವು ಏನು ಮಾಡಿದ್ವಿ ಅಂದರೆ, ಇದು ಧರ್ಮಸ್ಥಳದ ಒಲೆ, ಅದರಲ್ಲೇ ಚೆನ್ನಾಗಿ ಬಿಸಿನೀರನ್ನ ಕಾಯಿಸ್ಕೊಂಬಿಟ್ರೆ ಅಲ್ಲಿ ಮಾಮೂಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಬೇಗನೆ ಅಡುಗೆಗಳ್ನ ಮಾಡ್ಕೊಂಬಿಡ್ಬೋದು ಅಂತ ಚೆನ್ನಾಗಿ ಕುದಿಯೋ ಥರ ನೀರನ್ನ ಕಾಯಿಸ್ಕೊಂಬಿಟ್ವಿ. ಗ್ಯಾಸನ್ನು ಉಳಿಯುತ್ತೆ, ಹಾಗೆ ಟೈಮು ಸಹ ಬೇಗನೆ ಅಡುಗೆಗಳನ್ನ ಮಾಡ್ಕೊಂಬಿಡ್ಬೋದು ಈ ರೀತಿ ಮಾಡೋದ್ರಿಂದ. ಇನ್ನು ನೆಲಮನೆ ಎಲ್ಲ ಒರೆಸಿ ನಾನು ಸಹ ಫ್ರೆಶ್ ಅಪ್ ಆಗಿ ಬಂದೆ. ಒಬ್ಬಟ್ಟಿಗೆ ಬೇಳೆನ ಬೇಯೋದಕ್ಕಿಡೋಣ ಅಂತ ಹೇಳಿ ನಾವು ಒಂದು 3 ಲೋಟ ಅಷ್ಟೇ ಬೇಳೆ ಕಮ್ಮಿನೇ ಹಾಕ್ಕೊಂಡ್ವಿ. ಸಾಕು, ಇನ್ಯಾರು ಜಾಸ್ತಿ ತಿನ್ನೋದಿಲ್ಲ ಅಂತ ಹೇಳಿ ಕಮ್ಮಿನೇ ಮಾಡ್ಕೊಂಡ್ವಿ. ಬೇಳೆನ ಬೇಯೋದಕ್ಕೆ ಇಡ್ತೀನಿ. ಇನ್ನೇನು ಇವತ್ತು ಒಂದೇ ದಿವಸ ಒಬ್ಬಟ್ಟು ತಿನ್ನೋದು, ನೆಕ್ಸ್ಟ್ ದಿವಸ ನಾನ್ ವೆಜ್ ಇರುತ್ತಲ್ವ. ಸೊ ಹಾಗಾಗಿ ಕಮ್ಮಿನೇ ಮಾಡಿಕೊಂಡೆ. ನಮ್ಮ ಮನೇಲಿ ಹಬ್ಬ ಆಗಿರ್ಬೋದು, ಈ ಹರಿದಿನಗಳಲ್ಲೆಲ್ಲರೂ ಸೇರಿಕೊಂಡೇ ಕೆಲಸಗಳನ್ನ ಮಾಡ್ತೀವಿ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಇರುತ್ತೆ. ಸೊ ಫಸ್ಟು ಅಡುಗೆ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಇದಕ್ಕೆ ನಾನು ಅಡುಗೆ ಮಾಡ್ತಿದ್ರೆ ಅಲ್ಲಿ ತರಕಾರಿ ಹೆಚ್ಕೊಂಡು ಕೊಡೋದಾಗಿರ್ಬೋದು, ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಸುಲ್ಕೊಂಡು ಕೊಡೋದಾಗಿರ್ಬೋದು ನಮ್ಮ ಅತ್ತೆ ನಮ್ಮ ಮಾವ ಮಾಡ್ತಾಯಿದ್ರು. ಇನ್ನು ಕಾಯಿ ತುರಿಯೋದಾಗಿರ್ಬೋದು ಪ್ರತಿಯೊಂದನ್ನು ಸಹ ಅವ್ರು ಮಾಡ್ತಿದ್ರು. ಸೊ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಈಗ ನಾನು ಕಾಳು ಗೊಜ್ಜಿಗೆ ಇಡೋಣ ಅಂತ ಹೇಳಿ ಮಿಕ್ಸ್ ತರಕಾರಿನೂ ಕೆಲವೊಂದು ಸತಿ ಬರೀ ಆಲೂಗಡ್ಡೆ ಬದನೆಕಾಯಿ ಇಷ್ಟೇ ಹಾಕ್ಬಿಟ್ಟು ಕಾಳು ಗೊಜ್ಜನ್ನು ಮಾಡ್ತೀನಿ. ಬಟ್ ಇವತ್ತು ಕ್ಯಾರೆಟು ಮತ್ತು ಬೀನ್ಸು ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾಡ್ತಾಯಿದ್ದೀನಿ. ಈಗ ಒಬ್ಬಟ್ಟು ಮಾಡ್ತಾಯಿದ್ದೀವಿ ಅಂದಮೇಲೆ ಕಾಳುಗೊಜ್ಜು ಇರಲೇಬೇಕು ಅಲ್ವಾ, ಅದೊಂಥರ ಮಿಸ್ ಇಲ್ಲದೇ ಮಾಡಲೇಬೇಕು. ಸೊ ಅದಕ್ಕೆ ಕುಕ್ಕರ್, ಅದೇ ನೀರು ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಆ ನೀರನ್ನ ಇಟ್ಟು ಕುಕ್ಕರ್ ವಿಸಿಲ್ನ ಕ್ಲೋಸ್ ಮಾಡಿ ಎಲ್ಲ ಕೂಗಿಸ್ಕೊಂಡೆ. ಪ್ರತಿಯೊಂದು ಆಗಿತ್ತು. 9 ಗಂಟೆ ಅಷ್ಟರಲ್ಲೆಲ್ಲ ಎಲ್ಲ ಅಡುಗೆಗಳ್ನೂ ಮಾಡಿಬಿಟ್ಟಿದ್ವಿ ನಾವು. ಇನ್ನು ಇದು ಒಬ್ಬಟ್ಟು ಅಲ್ಲಿ ದೇವರಿಗೆ ಆಗಿರ್ಬೋದು, ನಾವು ಮುನಿಯಪ್ಪನ ಪೂಜೆ ಮಾಡ್ಕೊಂಬರೋದಾಗಿರ್ಬೋದು, ನಾಗರು ಮಾಡ್ತೀವಿ. ಹಾಗೆ ಅಲ್ಲಿ ಹಿರಿಯರಿಗೆಲ್ಲ ಪೂಜೆ ಮಾಡಬೇಕಲ್ಲ, ಅವ್ರಿಗೆ ಮಾತ್ರ ನಾನು ಒಬ್ಬಟ್ಟನ್ನ ಮಾಡ್ಕೊತಾ ಇದ್ದೆ. ಫಸ್ಟು ಬೇಗ ಹೋಗಿ ನಾವು ಪೂಜೆ ಮಾಡೋಕ್ಕೆ ಹೋದಾಗ ನಮ್ಮ ಅತ್ತೆ ಮನೆಯಲ್ಲೇ ಇರ್ತಾರಲ್ಲ, ಸೊ ಅವರು ಅವಾಗ ನಮಗೆ ತಿನ್ನೋದಕ್ಕೆ ಮಾಡ್ತಾರೆ. ನಾನು ಮುಂಚೆನೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಒಬ್ಬಟ್ಟನ್ನ ತಟ್ಕೊತಾ ಇದ್ದೆ. ಮೊದಲೆಲ್ಲ ನನಗೆ ಒಬ್ಬಟ್ಟು ತಟ್ಟೋಕ್ಕೆ ಬರ್ತಾಯಿರಲಿಲ್ಲ. ಮದುವೆ ಆದಮೇಲೂ ಅಷ್ಟೇ ಜಾಸ್ತಿ ಒಬ್ಬಟ್ಟು ಮಾಡ್ತಾಯಿರಲಿಲ್ಲ. ನಮ್ಮ ಅತ್ತೆನೇ ಮಾಡೋರು. ನಮ್ಮ ಅತ್ತೆ ನಮ್ಮ ಮೈದಾ ಅಂದರೆ ನಮ್ಮ ಅತ್ತೆ ತಟ್ಟೋದಾಗಿರ್ಬೋದು, ನಮ್ಮ ಮೈದವರು ಅದನ್ನು ತಿರುವಾಕೋದು ಹೆಂಚಿನ ಮೇಲೆ ಇರುತ್ತಲ್ಲ ಅದನ್ನು ಅವರು ಅದು ಮಾಡ್ತಾಯಿದ್ರು. ಸೊ ಇವಾಗ ಜಾಸ್ತಿ ಮಾಡ್ತಾಯಿಲ್ವಲ್ಲ, ಹಾಗಾಗಿ ಸುಮ್ಮನೆ ಹಂಗೆ ಗ್ಯಾಸ್ ಮೇಲೆ ಮಾಡ್ಕೊಂಬಿಡ್ತೀವಿ. ಇಲ್ಲಾಂದರೆ ಆಚೆಗಡೆ ಸ್ಟವ್ ಇಟ್ಕೊಂಡು ಆಚೆ ಮಾಡ್ಕೊಬೇಕಾಗ್ತಿತ್ತು. ನಾನು ಸಹ ಚೆನ್ನಾಗಿ ಒಬ್ಬಟ್ಟು ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಪರವಾಗಿಲ್ಲ, ಕಲ್ತಿದ್ದೀನಿ ಅಷ್ಟೋ ಇಷ್ಟೋ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಇನ್ನು ಸ್ವೀಟ್ ಅಂದರೆ ಯಾರಿಗೂ ಜಾಸ್ತಿ ಇಷ್ಟನೇ ಆಗೋದಿಲ್ಲ ಅಲ್ವಾ. ನನಗೂ ಅಷ್ಟೇನೆ. ಒಬ್ಬಟ್ಟು ಅಂದರೆ ಏನೋ ಒಂದು ತಿನ್ಬೋದು, ಇಲ್ಲ 2 ಅಷ್ಟೇನೆ. ಅದು ಎಲ್ಲೋ ಓಡಾಡ್ಕೊಂಡು ಒಟ್ಟಿಗೆ ತಿನ್ನೋಕ್ಕಂತೂ ಆಗೋದಿಲ್ಲ. ಓಡಾಡಿಕೊಂಡು 1 2 ತಿಂದೆ ಅಷ್ಟೇನೆ. ಸೊ ಒಬ್ಬಟ್ಟೆಲ್ಲ ಮಾಡಿಕೊಂಡು ಮಕ್ಳಿಗೂ, ಆಗಲೇ ನನ್ನ ಮಗಳು ಮಾನ್ಯದಂತೂ ಕಾಮಿಡಿ ಏನು ಗೊತ್ತಾ, ಆಗಲೇ 8:15ಗೆ ಎದ್ಬಿಟ್ಟಿದ್ಲು. ನನಗೆ ಹೊಟ್ಟೆ ಹಸಿತೈತೆ ಅಂತ. ಸರಿ ಆಯಿತು, ಹಾಲು ಕೊಡಲಮ್ಮ ಅಂತಂದರೆ ಹಾಲು ಬೇಡವಂತೆ. ಅವಳಿಗೆ ಹೊಟ್ಟೆ ಹಸಿತಾ ಇರೋದು ಯಾಕೆ ಅಂದರೆ ಒಬ್ಬಟ್ಟು ತಿನ್ನೋದಕ್ಕೆ. ಅರ್ಥ ಆಗ್ತಿದೆಯಾ? ಹಂಗೆ ಹಠ ಮಾಡ್ತಿದ್ಲು, ನನಗೆ ಹೊಟ್ಟೆ ಹಸಿತಾ ಇದೆ ಅಂತ. ನಾನು ಇರಪ್ಪ ಒಂದು ಸ್ವಲ್ಪ ಎಡೆಗೆಲ್ಲ ಮಾಡಿಟ್ಬಿಡ್ತೀನಿ, ನೆಕ್ಸ್ಟ್ ನಿನಗೆ ಕೊಡ್ತೀನಿ ಅಂತ ಹಂಗೋ ಹಿಂಗೋ ಸಮಾಧಾನ ಮಾಡಿ ಅವಳಿಗೆ ಹಾಕೊಂಡು ಕೊಟ್ಟೆ. ಅವಳು ಒಂದು ಒಬ್ಬಟ್ಟು ತಿಂದಳು ಅಷ್ಟೇನೆ. ಇನ್ನು ತಾನೇನೂ ಅಷ್ಟೇನೆ ಓಡಾಡ್ಕೊಂಡು ಚೆನ್ನಾಗಿ ತಿಂದರು. ನಾನು ಹಂಗೂ ಮಕ್ಕಳಿಗೆ ಬೆಲ್ಲ ಜಾಸ್ತಿ ತಿಂದರೆ ಉಷ್ಣಾಂಶ ಎಲ್ಲ ಹೊಟ್ಟೆ ನೋವು ಏನಾದರೂ ಬರ್ಬೋದು ಅಂತ ಅಂದ್ಕೊಂಡೆ. ಬಟ್ ಏನೂ ಇಲ್ಲ, ಬರೀ ಹೂರ್ಣನೇ ತಿಂತಾಯಿದ್ರು. ಹಂಗೇನೇ ಹೂರ್ಣ ಕೊಡು ಅಂತ. ಸೊ ಇನ್ನು ನಾನು ಒಬ್ಬಟ್ಟೆಲ್ಲ ಮಾಡಿತಾಯಿತು. ಪೂಜೆನೂ ಸಹ ಎಲ್ಲ ಆಗಿದೆ. ಇನ್ನು ನನ್ನ ಮಗಳು ಬೇಡ್ಕೊತಾ ಇದ್ಲು, ದೇವ್ರ ಹತ್ರ ಒಳ್ಳೆ ಬುದ್ಧಿ ಕೊಡಮ್ಮ ಅಂತ. ಏನು ಒಳ್ಳೆ ಬುದ್ಧಿ ಕೊಡ್ತಾಯಿತ್ತೋ, ಮಾಡೋ ತೀಟೆ ಮಾಡ್ತಾನೇ ಇರ್ತಾಳೆ. ಹಠ ಮಾಡೋದಾಗಿರ್ಬೋದು ಅದೆಲ್ಲ ಕಾಮನ್ ಅಲ್ವಾ. ಸೊ ಇನ್ನು ನೋಡಿ, ಬೀಳೋದೆಲ್ಲ ಮಾಡಿಬಿಟ್ಟು ನಮಗಂತೂ ಮಗು ಈ ಥರ ಎಲ್ಲ ಒಂದು ಸಣ್ಣ ಸಣ್ಣ ವಿಚಾರಗಳಲ್ಲಿ ಮಕ್ಕಳು ಹೆಂಗೆ ಇದು ಮಾಡ್ತಾರಲ್ವ ಅಂತೇಳಿ ನಗು ಬರ್ತಾಯಿತ್ತು. ಸೊ ಪೂಜೆಗೆಲ್ಲ ನಮ್ಮ ಅತ್ತೆನೇ ಹೂವು ಎಲ್ಲ ಹಾಕೊಂಡು ಕೊಟ್ಟಿದ್ದರು. ನಮ್ಮ ಮೈದವರು ಪೂಜೆ ಮಾಡಿಕೊಂಡ್ರು. ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಹಬ್ಬ ಅಂದಮೇಲೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಂಬಿಡ್ಬೇಕು, ಪಟ ಅಂತ ಆಗೋಗ್ಬಿಡುತ್ತೆ. ಇಲ್ಲ ನೀನು ಮಾಡು ನಾನು ಮಾಡು ಹಂಗೆ ಇದ್ದರೆ ದಿನ ಎಲ್ಲ ಮಾಡ್ತಾನೆ ಇರಬೇಕಾಗುತ್ತೆ. ಬಿಸಿಲು ನೋಡಿ, ಆಲ್ರೆಡಿ ನಾವು ಪೂಜೆ ಮಾಡ್ಕೊಂಬರೋಕ್ಕೆ ಹೋಗಿದಾಗ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ನಾವು ಅಲ್ಲಿ ಮುನಿಯಪ್ಪನ ಮಾಡಬೇಕು, ನಾಗರು ಮಾಡಬೇಕು, ಹಾಗೆಯೇ ಹಿರಿಯರಿಗೆ ಪೂಜೆಯನ್ನೆಲ್ಲ ಮಾಡ್ಕೊಂಬರ್ಬೇಕಾಗಿದೆ. ಸೊ ಬಂದ್ವಿ, ನಾವು ಉಳ್ತಾ ಬಂದ್ವಿ. ನಮ್ಮ ಪುಟ್ಟಿಗೆ ಎಂದಿಲ್ಲ ಇಲ್ಲಿ.
ನಮ್ಮ ತಾನಿಂಗಂತೂ ನಮ್ಮಮ್ಮ ಮನೇಲಿ 2 ಕರುಗಳನ್ನ ಸಾಕಿದ್ದಾರೆ ಅಂತ ಹೇಳಿದ್ದೀನಿ. ಪುಟ್ಟಿ ಮತ್ತು ಕೆಂದಿ. ಎಲ್ಲನ ಹೋದರೆ ಅದೇ ಕೇಳ್ತಾ ಇರ್ತಾಳೆ, ಪುಟ್ಟಿ ಕೆಂದಿ ಆಯಿತಾ, ಪುಟ್ಟಿ ಕೆಂದಿ ಆಯಿತಾ ಇಲ್ವಾ ಅಂತ ಅದನ್ನೇ ಮಾತಾಡ್ತಾ ಇರ್ತವಳು. ಅವಳಿಗಂತೂ ಅಂದರೆ ಕರುಗಳು ಅಂದರೆ ತುಂಬಾ ಇಷ್ಟ. ನಮ್ಮ ಮನೇಲೂ ಕರುಗಳಿದ್ದಾವೆ. ಇನ್ನು ಅಲ್ಲಿ ನಮ್ಮಮ್ಮ ಮನೆಯಲ್ಲೂ ಇದ್ದಾವಲ್ಲ, ಆಟಾಡೋಕ್ಕೆ ಚೆನ್ನಾಗಿರುತ್ತೆ ಅವಳಿಗೆ. ಮನೆಯವರು ಮತ್ತು ನಮ್ಮ ಮೈದಾ ಫುಲ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಏನೇನು ಅರ್ಶಿನ ಕುಂಕುಮ ಆಗಿರ್ಬೋದು, ಎಡೆಗಳನ್ನೆಲ್ಲ ಇಡೋದೆಲ್ಲ ಅವರೇ ಮಾಡ್ತಾಯಿದ್ರು. ನಾನು ತಾನಿಯನ್ನು ಎತ್ಕೊಂಡಿದ್ದೆ. ಬಿಸಿಲಲ್ಲೆಲ್ಲೂ ನೆರಳೇ ಇರಲಿಲ್ಲ. ಹಂಗೆ ಬರೀ ಕಾಲಲ್ಲಿ ಇದ್ಲಲ್ಲ, ಚುಚ್ಚಿ ಚುಚ್ಚಿ ಅಂತ ಹೇಳ್ತಿದ್ಲು. ಅಂದರೆ ಕಾಲಿಗೆ ಗರಿಕೆ ಎಲ್ಲ ಚುಚ್ಚುತ್ತಲ್ಲ, ಅದಕ್ಕೋಸ್ಕರ ನಾನು ಎತ್ಕೊಂಡು ಸೈಡಲ್ಲಿ ಕೂತಿದ್ದೆ ಸುಮ್ಮನೆ. ಹಾಗೇ ಇವರೆಲ್ಲ ಎಡೆಯನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಮೈದನು ಮತ್ತು ನಮ್ಮ ಮನೆಯವರು ಇದರಲ್ಲೆಲ್ಲ ಭಾರಿ ಇಂಟ್ರೆಸ್ಟು. ಏನು ಮಾಡಲ್ಲ ಅಂತ ಏನಿಲ್ಲ, ಅವರೆಲ್ಲ ರೆಡಿ ಮಾಡಿ ಫಸ್ಟ್ ಅವರನ್ನೇ ಪೂಜೆ ಮಾಡಿದ್ರು. ನಾನು ನೆಕ್ಸ್ಟ್ ಲಾಸ್ಟಲ್ಲಿ ಹೋಗಿ ಕಡ್ಡಿ ಬೆಳಗೋದು ಮತ್ತು ಮಂಗಳಾರತಿ ತೊಗೊಂಡು ಕೈ ಮುಕ್ಕೊಂಡು. ನಾವು ಪ್ರತಿ ಯುಗಾದಿ ಹಬ್ಬಕ್ಕೂ ಇದೇ ರೀತಿಯಾಗಿ ಮಾಡೋದು. ಏನಾದರೂ ಅಂದರೆ ಒಬ್ಬಟ್ಟನ್ನ ಮಾಡಿರ್ತೀವಲ್ಲ, ಎಡೆನ ತೊಗೊಂಬಂದು ಹಾಗೆಯೇ ಮೊಸರನ್ನ ಅಷ್ಟನ್ನು ತೊಗೊಂಬಂದು ಇಲ್ಲಿ ನಾಗರಿಗೆ ಮಾತ್ರ ಆ ರೀತಿಯಾಗಿ ಮೊಸರನ್ನ ಎಡೆ ಹಾಕ್ಬಿಟ್ಟು ಹಾಗೆಯೇ ಅಕ್ಕಿ ಟಮಟ ಮಾಡಿ ಅದನ್ನು ಸಹ ಇಲ್ಲಿಟ್ಟು ಪೂಜೆನ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ನಾಗರದೇನೆ ತಾಳಿ ಇರುತ್ತೆ. ನಮ್ಮ ಅತ್ತೆಯಿಂದ ಕಾಲದಿಂದನೂ ಮಾಡ್ಕೊಂಬಂದಿರೋದು ಅದು. ಸೊ ನಾಗರದ ತಾಳಿ ತಂದಿಟ್ಟು ಪೂಜೆನೆಲ್ಲ ಮಾಡಿಕೊಂಡು ಹಾಗೆ ಹಿರಿಕರಿಗೆ ಪೂಜೆ ಮಾಡೋದು. ಅಂದರೆ ನಮ್ಮ ಮಾವನವರ ಅಮ್ಮ ಮತ್ತು ತಮ್ಮನೂ ಸಹಾಯ, ಹಾಗೆಯೇ ಅವರಪ್ಪ, ಇಷ್ಟು ಜನಕ್ಕೂ ಇಲ್ಲಿ ಪೂಜೆನ ಮಾಡಿಕೊಂಡು ಪ್ರಸಾದನೆಲ್ಲ ತಿಂದ್ಕೊಂಡು ಆಮೇಲೆ ಮನೆಗೆ ಹೋಗೋದು. ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದ ಏನಿರುತ್ತಲ್ಲ, ಮೊಸರನ್ನ, ನನ್ನ ಮಗಳಂತೂ ಮೊಸರನ್ನ ಚೆನ್ನಾಗಿತ್ತು. ಸೊ ಮೊಸರನ್ನ ತಿಂತಾಯಿದ್ಲು. ಬೆಳಗ್ಗೆ ಒಬ್ಬಟ್ಟು ತಿಂದಿರ್ಲಿವ ಮನ್ಯ? 2 ಒಬ್ಬಟ್ಟು ಹಾಕ್ಸ್ಕೊಂಡಿದ್ದೆ, 1 ಒಬ್ಬಟ್ಟ ಸಾಕ್ಬಿಡಿ ಮಾವ. ಮನೇಲಿ ತಿಂತೀನಿ. ಇನ್ನು ಹೊಲ್ದವೆಲ್ಲ ಕೆಲಸ ಮುಗೀತು. ಇನ್ನು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಒಬ್ಬೊಬ್ಬರು ಒಂದೊಂದು ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ ಅಂದರು ನಮ್ಮ ಮಾವ. ಅಂದರೆ ನಮ್ಮೂರಲ್ಲಿ ಈಶ್ವರನ ದೇವಸ್ಥಾನ, ಗ್ರಾಮದಮ್ಮನ ದೇವಸ್ಥಾನ, ಹಾಗೆ ಆಂಜನೇಯನ ದೇವಸ್ಥಾನ, ಮಾರಮ್ಮ ದೇವ್ರುಗಳಿಗೆಲ್ಲ ಪೂಜೆ ಮಾಡಿಸ್ಬೇಕಾಗಿತ್ತು. ಮಾಮೂಲಿ ಮಾಡಿಸ್ತಿರ್ತೀವಿ, ಬಟ್ ಇವತ್ತು ಹಬ್ಬ ಅಲ್ವಾ, ಸೊ ಹಾಗಾಗಿ ಮಾಡಿಸ್ಲೇಬೇಕು. ಪ್ರತಿಯೊಬ್ಬರೂ ಸಹ ಮಾಡಿಸ್ತಾರೆ ಊರಲ್ಲಿ. ನಾನು ಮತ್ತು ಮಾನ್ಯ ಆಂಜನೇಯನ ದೇವಸ್ಥಾನ ಮತ್ತು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದು, ಇನ್ನು ನಮ್ಮ ಮೈದವರು ಗ್ರಾಮದಮ್ಮನ ದೇವಸ್ಥಾನ ಮತ್ತು ಮಾರಮ್ಮನಿಗೆ ಆ 2 ದೇವಸ್ಥಾನಕ್ಕೂ ಅವ್ರು ಪೂಜೆ ಮಾಡಿಸ್ಕೊಂಬಂದರು. ಇನ್ನು ನಮ್ಮ ಮನೆಯವ್ರು ಏನು ಮಾಡ್ತಿದ್ರಪ್ಪ ಅಂದರೆ ತಾನಿನ ನೋಡ್ಕೊತಾಯಿದ್ರು. ನೀವು ಹೋಗಿ ಮಾಡಿಸ್ಕೊಂಬನ್ನಿ, ನಾನು ತಾನಿನ ನೋಡ್ಕೊತೀನಿ ಅಂದರು. ಸರಿ ಆಯಿತು ಅಂತೇಳಿ ನಾವೆಲ್ಲ ಪೂಜೆ ಮಾಡಿಸ್ಕೊಂಬಂದು, ಅಂದರೆ ನಾವು ಬರೋಷ್ಟರಲ್ಲಿ 1:30 ಆಗೋಗ್ಬಿಟ್ಟಿತ್ತು. ಎಲ್ಲ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಸ್ಕೊಂಬಂದು ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ಇನ್ನು ಯುಗಾದಿ ಹಬ್ಬದ ಸ್ಪೆಷಲ್ ಏನಪ್ಪ ಅನ್ನೋ ಹಾಗಿದ್ದರೆ ಏನೂ ಇಲ್ಲ ಸ್ನೇಹಿತರೆ, ಮಾಮೂಲಿ ಒಬ್ಬಟ್ಟು, ಹೆಸರುಬೇಳೆ, ಕಾಳುಗೊಜ್ಜು, ಒಬ್ಬಟ್ಟಿನ ಸಾಂಬಾರು, ರೈಸು, ಇಷ್ಟೇನೇ. ಜಾಸ್ತಿ ಏನು ವೆರೈಟಿ ಮಾಡಿರಲಿಲ್ಲ. ಮಾಡಿರೋದನ್ನೇ ಖಾಲಿ ಮಾಡಿದ್ರೆ ಸಾಕಪ್ಪ ಅನ್ನೋ ಹಾಗಿತ್ತು. ಯಾಕೆ ಹೇಳ್ತಾಯಿದ್ದೀನಿ ಅಂದರೆ, ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತೀವಿ ಅಂದ್ಕೊಳ್ಳಿ, ಅದು ಎಷ್ಟಾಗಬೇಕು ಅಷ್ಟೇ ಆಗೋದು, ಹೆಚ್ಚಿಗೆನೇ ಆಗುತ್ತೆ, ಒಟ್ಟು ಕಮ್ಮಿ ಅಂತ ಆಗೋಲ್ಲ. ಹಂಗೋ ಹಿಂಗೋ ಒಟ್ಟಿನಲ್ಲಿ ಖಾಲಿ ಮಾಡಿಬಿಟ್ಟೆ, ಯಾವುದು ವೇಸ್ಟ್ ಮಾಡಲಿಲ್ಲ ಸದ್ಯಕ್ಕೆ. ಇನ್ನು ಎಲ್ಲರೂ ಊಟ ಮಾಡಿದ್ವಾ, ಅವ್ರವ್ರ ರೂಮ್ಗೆ ಹೋಗ್ವಿ, ತಾಚಿ ಮಾಡಿದ್ವಿ, ಮಲ್ಕೊಂಡು ಎದ್ವಿ. ಸಾಯಂಕಾಲ ಫ್ರೀ ಆಗಿದ್ವಿ. ಸಂಜೆ ತನಕ ಏನು ಕೆಲಸನೂ ಇರಲಿಲ್ಲ, ನಿದ್ದೆ ಮಾಡೋದೇ ಆಗೋಗಿತ್ತು. ಸೊ ಸಂಜೆ ಮೇಲೂ ಅಷ್ಟೇ, ಅಷ್ಟೊಂದಾಗೇನು ಕೆಲಸ ಇರಲಿಲ್ಲ. ಇನ್ನೇನು ಅಡುಗೆ ಎಲ್ಲ ಆಗಿತ್ತಲ್ವ, ಸರಿ ನನ್ನ ಮಗಳಿಗೆ ಮೆಹಂದಿ ಬಿಡಿಸಮ್ಮ ಅಂತ ಹೇಳಿದ್ಲು. ಇನ್ನೇನು ತಂದಿದ್ದೀವಲ್ಲ ಬಿಡಿಸ್ಬಿಡೋಣ ಅಂತೇಳಿ ಬಿಡಿಸಿದ್ದೆ. ನಾನೇನಂತ ಮೆಹಂದಿ ಆರ್ಟಿಸ್ಟ್ ಅಲ್ಲ, ಬಟ್ ಏನೋ ಒಂದು ಸ್ವಲ್ಪ ಗೊತ್ತು, ಅದನ್ನೇ ಬಿಡಿಸಿದ್ದೀನಿ. ಚೆನ್ನಾಗಿ ಕಲರ್ ಬಂದಿತ್ತು. ಇನ್ನು ನನ್ನ ಮಗಳಿಗೆ ಇಷ್ಟ ಆಯಿತಾ ಅಂದೆ. ಸರಿ ಚೆನ್ನಾಗಿದೆ ಅಮ್ಮ ಅಂತಂದ್ಲು. ಅಷ್ಟೇ ಸಾಕು ನನಗೆ. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಒಂದು ಸಪೋರ್ಟು ನನಗೆ ತುಂಬಾ ಮುಖ್ಯ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.